ನನ್ನ ಹೆಸರು ಅನಿಲ್ ಅಂತ ಹೇಳಿಬಿಟ್ಟು ಅಡ್ಡಗಲ್ ಗ್ರಾಮ ನಮ್ಮದು. ನಾವು ಮೊದಲು ಸಾಮಾನ್ಯ ಬೆಳೆ ಹಾಕ್ತಾಯಿದ್ವಿ. ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರಿಂದ ಆಪಲ್ ಹಾಕಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಆಮೇಲೆ ಕಾಂಟ್ಯಾಕ್ಟು ಹುಡುಕಾಡಿದಾಗ ನಮಗೆ ಗುಬ್ಬಿಯ ಒಂದು ಶಶಣ್ಣ ಅವರ ಒಂದು ನಂಬರ್ ಸಿಕ್ತು. ನಂಬರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಅಣ್ಣ ಈ ರೀತಿ ನಾನು ಆಪಲ್ ಹಾಕಬೇಕು ಅಂತ ಹೇಳಿದೆ. ಬಟ್ ಅವರು ಕೂಡ ಈ ಇದರಿಗೆ ಆಗ್ತದೆ ಇಲ್ಲ ಅಂತ ಸ್ವಲ್ಪ ಸ್ಟಾರ್ಟಿಂಗ್ ಅಪ್ಪ ನಮ್ಮದು ಅಂದರು. ಇಲ್ಲಣ್ಣ ನಾನು ಚಾಲೆಂಜಾಗಿ ತಗೊಂಡು ಆಪಲ್ ನಾನು ಬೆಳಿತೀನಿ ಅಂತ ಹೇಳಿದೆ. ಅವರು ಧೈರ್ಯ ಕೊಟ್ಟರು. ನಾನು ಆಪಲ್ ಗಿಡಗಳನ್ನು ತಂದು ಹಾಕಿ ನೆಟ್ಟು ಪೋಷಣೆ ಮಾಡಿದೆ ಅದನ್ನು. ಸೊ ಬರೀ ನಾನು ಆಪಲ್ ಗಿಡ ಹಾಕಿ ಬಿಡಲಿಲ್ಲ, ಅದನ್ನು ತುಂಬ ಕಷ್ಟಪಟ್ಟು ಸಾಕಿದೆ. ಸೊ ಬರ್ತದಿಲ್ಲ ಅಂತ ನನಗೂ ಒಂಥರ ಭಯ ಇತ್ತು. ಆದರೂ ಕೂಡ ನಾನು ಒಂದು ಚಾಲೆಂಜಿಗೆ ತಗೊಂಡು ನಾನು ಯಾಕೆ ನಮ್ಮ ಒಂದು ಚಿಕ್ಕಬಳ್ಳಾಪುರದಲ್ಲಿ ನಾನು ಆಪಲ್ ಬೆಳೆದು ತೋರಿಸ್ಬಾರ್ದು ಅಂತೇಳಿ ನಾನು ಆಪಲನ್ನು ಬೆಳೆದೆ. ಈ ಮಟ್ಟಿಗೆ ಒಂದು ಸಕ್ಸಸ್ ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಬಿಸಿಲಿಗೆ ಬರ್ತದೋ ಇಲ್ಲೋ ಅಂತೇಳಿ ಅದೊಂದು ಥರ ಭಯ ಇತ್ತು ನನಗೆ. ಯಾಕಂದರೆ ಆ ಕಡೆ ಕಾಶ್ಮೀರ ಕಡೆ ಹೋದಾಗ ಕೋಲ್ಡ್ ಇರ್ತದೆ, ನಮ್ಮದು ಬಿಸಿಲಿನ ಒಂದು ತಾಪಮಾನ ಜಾಸ್ತಿ ಇರೋದ್ರಿಂದ ಬರ್ತದೇ ಇಲ್ಲ ಅಂತ ಒಂದು ಭಯ. ಸೊ ಹಂಗಾಗಿ ಮತ್ತೆ ಶಶಣ್ಣ ಅವ್ರು ಕಾಂಟ್ಯಾಕ್ಟ್ ಮಾಡಿದೆ, ಏನು ಮಾಡೋದು ಬಿಸಿಲಿಗೆ ಬರ್ತದೇ ಇಲ್ಲ ಅಂತ. ಸೊ ಅವ್ರು ಕೊಟ್ಟಂಥ ಒಂದು ಐಡಿಯಾ ಏನಪ್ಪ ಅಂದರೆ, ಈ ಮಂಜು ಬೀಳ್ತದೆ. ಸೊ ಆ ಸಂದರ್ಭದಲ್ಲಿ ನಾವು ಫ್ರೂಟಿಗೆ ಬಿಟ್ಟರೆ ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಬಿಸಿಲಿರಲ್ಲಪ್ಪ, ಮತ್ತು ಕಾಯಿ ಕಚ್ಕೊಂಡ ತಕ್ಷಣ ಬಿಸಿಲಿದ್ರೂ ನಡೀತದೆ ಅಂತ ಗೈಡೆನ್ಸ್ ಕೊಟ್ಟರು. ಸೊ ಅದೇ ರೀತಿಯಾಗಿ ನಾನು ನವಂಬರ್ ಡಿಸೆಂಬರ್ ಡ್ರೈಗೆ ಬಿಟ್ಟೆ, ಜನವರಿಯಲ್ಲಿ ಕಟ್ಟಿಂಗ್ ತಗೊಂಡೆ. ಸೊ ಕಾಯಿ ಕಚ್ಕೊಂತು, ಪರವಾಗಿಲ್ಲ ಸರ್, ತುಂಬ ಚೆನ್ನಾಗಿ ಬಂದಿದೆ. ಸರ್ ನಮ್ಮ ತೋಟದಲ್ಲಿ ಒಂದು ಎಕರೆ ಬೈಲು, ಒಂದು 400 ತಳಿ ಇದೆ. ಒಂದು ಗಿಡಕ್ಕೆ ಹೆಂಗಿಲ್ಲ ಅಂದ್ರೂ 10 ರಿಂದ 15 kg ಸಿಗ್ತದೆ, ಇಲ್ಲ ಅಂತಲ್ಲ. ಸೊ ಅದರಲ್ಲಿ ಸ್ವಲ್ಪ ಹಸಿಕಾಯಿನೂ ಇದೆ. ಯಾಕಪ್ಪ ಅಂದರೆ ಇವಾಗ ಸ್ವಲ್ಪ ಹಣ್ಣು ಆಗಿದೆ, ಹಸಿದು ಇದೆ. ಹಣ್ಣಾಗಿರೋದು ನಾವು ಈಗ ಕಟಾವು ಮಾಡಬೇಕಾಗ್ತದೆ. ಇನ್ನು ಎಲ್ಲ ಪೂರ್ತಿ ತೋಟ ಎಲ್ಲ ಮುಗಿಯೋಗಂದ್ರೆ ಇದು ಡ್ಯಾಮೇಜ್ ಆಗ್ತದೆ, ಬಿದ್ದೋಗ್ತವೆ ಗಾಳಿಗೆ ಅಂತೇಳಿ. ಸೊ ಹಣ್ಣಾಗಿರೋ ತೆಗೆದು ಬಿಡೋಣ ಅಂತ ಒಂದು ಆಸೆ. ಸರ್ ಇದು ಮೊದಲನೇ ಕ್ರಾಪ್ ಆಗಿದೆ, ಪರವಾಗಿಲ್ಲ. ಬಂಡವಾಳ ನಮ್ಮದು ಸ್ಪೇಸಿಂಗ್ದು ಗಿಡಗಳದ್ದು ಎಲ್ಲ ಸೇರಿ ಒಂದು 5 ಲಕ್ಷವರೆಗೂ ಆಗಿದೆ ಸರ್. ತುಂಬ ಸಕ್ಸಸ್ ಆಗಿದೆ. ಬೇರೆ ರೈತರು ಕೂಡ ಹಾಕ್ಕೋಬೋದು ಸರ್. ತುಂಬ ಚೆನ್ನಾಗಿದೆ, ತುಂಬ ಸಂತೋಷ ಆಗ್ತದೆ, ಖುಷಿ ಆಗ್ತಾಯಿದೆ. ಗಿಡನೂ ಅಷ್ಟೇ ತುಂಬ ಕ್ವಾಲಿಟಿ ಗಿಡ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ನನ್ನ ಹೆಸರು ಅನಿಲ್ ಅಂತ ಹೇಳಿಬಿಟ್ಟು ಅಡ್ಡಗಲ್ ಗ್ರಾಮ ನಮ್ಮದು. ನಾವು ಮೊದಲು ಸಾಮಾನ್ಯ ಬೆಳೆ ಹಾಕ್ತಾಯಿದ್ವಿ. ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರಿಂದ ಆಪಲ್ ಹಾಕಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಆಮೇಲೆ ಕಾಂಟ್ಯಾಕ್ಟು ಹುಡುಕಾಡಿದಾಗ ನಮಗೆ ಗುಬ್ಬಿಯ ಒಂದು ಶಶಣ್ಣ ಅವರ ಒಂದು ನಂಬರ್ ಸಿಕ್ತು. ನಂಬರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಅಣ್ಣ ಈ ರೀತಿ ನಾನು ಆಪಲ್ ಹಾಕಬೇಕು ಅಂತ ಹೇಳಿದೆ. ಬಟ್ ಅವರು ಕೂಡ ಇದರಿಗೆ ಆಗ್ತದೆ ಇಲ್ಲ ಅಂತ ಸ್ವಲ್ಪ ಸ್ಟಾರ್ಟಿಂಗ್ ಅಪ್ಪ ನಮ್ಮದು ಅಂದರು. ಇಲ್ಲಣ್ಣ ನಾನು ಚಾಲೆಂಜಾಗಿ ತಗೊಂಡು ಆಪಲ್ ನಾನು ಬೆಳಿತೀನಿ ಅಂತ ಹೇಳಿದೆ. ಅವರು ಧೈರ್ಯ ಕೊಟ್ಟರು. ನಾನು ಆಪಲ್ ಗಿಡಗಳನ್ನು ತಂದು ಹಾಕಿ ನೆಟ್ಟು ಪೋಷಣೆ ಮಾಡಿದೆ ಅದನ್ನು. ಸೊ ಬರೀ ನಾನು ಆಪಲ್ ಗಿಡ ಹಾಕಿ ಬಿಡಲಿಲ್ಲ, ಅದನ್ನು ತುಂಬ ಕಷ್ಟಪಟ್ಟು ಸಾಕಿದೆ. ಸೊ ಬರ್ತದಿಲ್ಲ ಅಂತ ನನಗೂ ಒಂಥರ ಭಯ ಇತ್ತು. ಆದರೂ ಕೂಡ ನಾನು ಒಂದು ಚಾಲೆಂಜಿಗೆ ತಗೊಂಡು ನಾನು ಯಾಕೆ ನಮ್ಮ ಒಂದು ಚಿಕ್ಕಬಳ್ಳಾಪುರದಲ್ಲಿ ನಾನು ಆಪಲ್ ಬೆಳೆದು ತೋರಿಸ್ಬಾರ್ದು ಅಂತೇಳಿ ನಾನು ಆಪಲನ್ನು ಬೆಳೆದೆ. ಈ ಮಟ್ಟಿಗೆ ಒಂದು ಸಕ್ಸಸ್ ಆಗಿದೆ. ತುಂಬ ಖುಷಿ ಆಗ್ತಾಯಿದೆ.